ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು SIT ಒಂದು ವರದಿಯನ್ನ ಬೆಳ್ತಂಗಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತು. ಆ ವರದಿ ಸಬ್ಮಿಟ್ ಮಾಡಿದ್ದೇ ತಡ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಇಷ್ಟುದ್ದ ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ವು. ಏನು ಅಂದ್ರೆ, ಅಂತಿಮ ವರದಿ ಸಲ್ಲಿಕೆಯಾಗಿದೆ ಅಂತ ಕೆಲವರು, ಚಾರ್ಜ್ ಶೀಟೇ ಸಲ್ಲಿಕೆಯಾಗಿದೆ ಅಂತ ಕೆಲವರು, ಇನ್ನೊಂದಷ್ಟು ಜನ ತಮ್ಮ ಒಳಗಿರುವಂತಹ ನಂಜನ್ನ ಹೊರಗಾಕೋದಕ್ಕೆ ಹೋರಾಟಗಾರರ ಕತೆ ಮುಗೀತು. ಬುರುಡೆ ಗ್ಯಾಂಗ್ ಕತೆ ಮುಗೀತು. ಇನ್ನೆಲ್ಲ ಜೈಲ್ಗೆ ಹೋಗೋದೇನೆ. SIT ಮುಗದೇ ಹೋಯ್ತು. ಏನು ಸಿಕ್ಕಿಲ್ಲ. ಕ್ಲೀನ್ ಚಿಟ್. ನಮ್ಮ ಯಜಮಾನರು ಫುಲ್ ಸೇಫ್ ಅಂತ ಡೈಲಾಗ್ ಹೊಡೆಯೋ ಮಟ್ಟಕ್ಕೆ ಹೋಗೋದೊಂದು ಬಾಕಿ. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾತಾಡಿದ್ರು. ಎಂಜಲು ತಿಂದ ನಾಲಿಗೆಗಳು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ದಾರೆ, ಮಾತಾಡ್ತಾನೂ ಇದ್ದಾರೆ. ಈಗಲೂ ಈ ಕ್ಷಣಕ್ಕೂ ಮಾತಾಡ್ತಿದ್ದಾರೆ. ಆದರೆ ವಾಸ್ತವ ಏನು ಅಂದರೆ, ಇವತ್ತು SIT ಸಬ್ಮಿಟ್ ಮಾಡಿದಂತಹ ವರದಿ ಕೇವಲ ಸ್ಟೇಟಸ್ ರಿಪೋರ್ಟ್, ಮಧ್ಯಂತರ ವರದಿ. ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಮಾತ್ರ ತಿಳಿಸಿರುವಂತಹದ್ದು. ಮತ್ತು ಅದರ ಜೊತೆಗೆ ಅವರು ಕೇಳಿಕೊಂಡಿರೋದೇನು ಅಂದರೆ, ತನಿಖೆ ಮುಗಿಸೋದಕ್ಕೆ ನಮಗೆ ಇನ್ನೂ ಕಾಲಾವಕಾಶ ಬೇಕು, ಚಾರ್ಜ್ ಶೀಟ್ ಹಾಕೋದಕ್ಕೆ ಇನ್ನೂ ನಮಗೆ ಕಾಲಾವಕಾಶ ಬೇಕು. ವಿ ನೀಡ್ ಟು ವೇಟ್. ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ಕೇಳ್ಕೊಂಡಿದ್ದಾರೆ. ಅದರ ಅರ್ಥ ತನಿಖೆ ಏನು ಕಂಪ್ಲೀಟ್ ಆಗಿಲ್ಲ, ಯಾವ ಕಡೆನೂ ಕಂಪ್ಲೀಟ್ ಆಗಿಲ್ಲ. ಇದೆಲ್ಲವೂ ಸಹ ಗೋಧಿ ಮಾಧ್ಯಮಗಳು ಮತ್ತು ಆ ದೊಡ್ಡವರ ಭಕ್ತರಾಗಿರುವ ಕೆಲವು ರಾಜಕಾರಣಿಗಳು ಮಾಡ್ತಿರುವಂತಹ ಕುತಂತ್ರಗಳೇ ಹೊರತು ಬೇರೆ ಏನೂ ಅಲ್ಲ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು SIT ಸಬ್ಮಿಟ್ ಮಾಡಿದ ವರದಿ ಮಧ್ಯಂತರ ವರದಿ ಮಾತ್ರ. ಸ್ಟೇಟಸ್ ರಿಪೋರ್ಟ್ ಅಂತ ಕರೀಬೋದು ನೀವು ಅದನ್ನ. ಏನ್ ನಡೀತಿದೆ ಅನ್ನೋದು ಅಷ್ಟೇ. ಸೊ ಹಾಗಾದ್ರೆ ಆ ವರದಿಯ ಒಳಗೆ ಏನಿರಬಹುದು? ಇರಬಹುದಾದಂತಹದ್ದು ಚಿನ್ನಯ್ಯನ ವಿಚಾರ ಇದ್ದೇ ಇರುತ್ತೆ. ಚಿನ್ನಯ್ಯ ಪಲ್ಟಿ ಹೊಡೆದಿರುವಂತಹ ವಿಚಾರ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಮತ್ತು ಇಡೀ ಒಂದು ಪ್ರಕರಣವನ್ನ ಬ್ರೀಫ್ ಮಾಡಿರ್ತಾರೆ, ಏನೇನಾಯ್ತು ಅಂತ. ನಿಮಗೆ ನಾನು ಬ್ರೀಫ್ ಮಾಡೋದಾದ್ರೆ, ಜುಲೈ 3ನೇ ತಾರೀಕು 2025ರಂದು ಚಿನ್ನಯ್ಯ ಒಂದು ಬುರುಡೆ ಹಿಡ್ಕೊಂಡು ಬಂದಿದ್ದ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು, ಈ ರೀತಿ ಹೆಣಗಳನ್ನ ನೂರಾರು ಸಂಖ್ಯೆಯಲ್ಲಿ ನಾನು ಹೂತಿಟ್ಟಿದ್ದೀನಿ, ಅವರು ಕೊಟ್ಟ ಆಜ್ಞೆಯ ಮೇರೆಗೆ ಹೂತಿಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ಎಂದ. ಆ ನಂತರ ಒಂದು ಜುಲೈ 11ನೇ ತಾರೀಕಿಗೆ ಒಂದಷ್ಟು FIR ಆಯ್ತು. 19ನೇ ತಾರೀಕು, ಜುಲೈ 19ನೇ ತಾರೀಕು SIT ರಚನೆ ಆಯ್ತು. ಆ ನಂತರ ಚಿನ್ನಯ್ಯ ತೋರಿಸಿದಂತಹ ಜಾಗಗಳನ್ನು ಗುರುತು ಮಾಡಿ ಸುಮಾರು 15-16 ಸ್ಪಾಟ್ಗಳಲ್ಲಿ ಉತ್ಖನನ ನಡೀತು. ಅವುಗಳಲ್ಲಿ ಕೇವಲ 2 ಸ್ಪಾಟಲ್ಲಿ ಮಾತ್ರ ಒಂದು ಕಡೆ ಪೂರ್ತಿ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಕ್ತು. ಆ ನಂತರ ಏನು ಸಿಗ್ಲಿಲ್ಲ. ಆಗ ಅನುಮಾನಗಳು ಬರೋಕ್ ಶುರುವಾಯಿತು. ಈ ಎಂಜಲು ಮಾಧ್ಯಮಗಳು ಸಹ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದ್ವು. ಏನೂ ಸಿಕ್ಕಿಲ್ಲ. ಇದು ಕೇವಲ ಷಡ್ಯಂತ್ರ, ಇದು ಬುರುಡೆ ಗ್ಯಾಂಗ್. ಈ ಹೋರಾಟಗಾರರು ಎಲ್ಲರೂ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ ಇದೊಂದು ಸ್ಕೆಚ್ ಹಾಕಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಎಂಜಲು ತಿನ್ನೋದಕ್ಕೆ ಶುರು ಮಾಡಿ ಬೊಗಳೋದಕ್ಕೆ ಶುರು ಮಾಡಿದ್ರು. ಬರೀ ಮಾಧ್ಯಮಗಳೇ ಅಲ್ಲ, ಕೆಲವು ವ್ಯಕ್ತಿಗಳು ಸಹ ಎಂಜಲಿಗೆ ಆಸೆ ಪಟ್ಟು ಬೇಕಾಬಿಟ್ಟಿ ಬೊಗಳೋಕೆ ಶುರು ಮಾಡಿದ್ರು. ಯಾಕೆ? ಕಾರಣ ಇಷ್ಟೇ, ಎಂಜಲು ತಿಂತಾ ಇದ್ದೀವಿ ಒಂದು, ಇನ್ನೊಂದು ಆ ವ್ಯಕ್ತಿಯ ಭಕ್ತರು ನಾವು. ಇದೇ ಕಾರಣ, ಇನ್ನೇನಿಲ್ಲ. ಯಾವುದೇ ಕಾರಣಕ್ಕೂ ಸತ್ಯ ಹೊರಗಡೆ ಬರಬಾರ್ದು, ಯಾರಿಗೂ ನ್ಯಾಯ ಸಿಗಬಾರ್ದು. ಆಗ ನಮ್ಮ ದಣಿಗಳು ಸೇಫ್ ಆಗಿರ್ತಾರೆ. ಆ ಕಾರಣಕ್ಕೆ ಏನೇನೋ ಬೊಗಳ್ಕೊಂಡು ಹೋದ್ರು. ಆದರೆ ಒಂದು ಟ್ವಿಸ್ಟ್ ಬಂತು. ಆ ಬುರುಡೆ ತಂದಲ್ಲಪ್ಪ ಚಿನ್ನಯ್ಯ, ಈ ಬುರುಡೆಯನ್ನ ನಿನಗೆ ಕೊಟ್ಟವರು ಯಾರು, ಅಥವಾ ನಿನಗೆ ಎಲ್ಲಿ ಸಿಕ್ತು ಅಂತ ಕೇಳಿದಾಗ್ಲೇ ಸ್ವಲ್ಪ ಬದಲಾವಣೆಗಳು ಶುರುವಾಯಿತು. ವಿಠ್ಠಲ್ ಗೌಡ ಹೆಸರು ಬಂತು. ಸೌಜನ್ಯ ಪರ ಹೋರಾಟಗಾರ ಮತ್ತು ಸೌಜನ್ಯ ಮಾವ ವಿಠ್ಠಲ್ ಗೌಡ ಹೆಸರು ಬಂದಾಗ ಅವ್ರನ್ನ ಕರೆಸಿದ್ರು SIT ಅವರು. ಅವ್ರನ್ನ ಕರೆಸಿ ಕೇಳಿದಾಗ ಅವ್ರು ಹೇಳಿದ್ರು, ನನಗೆ ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಸಿಕ್ತು, ಬರೀ ಬಾಯಿ ಮಾತಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಲಾಭ ಇಲ್ಲ, ಏನಾದ್ರು ಸಾಕ್ಷಿ ಸಮೇತ ಹೋಗು ಅಂತ ನಾನೇ ಚಿನ್ನಯ್ಯನಿಗೆ ಕೊಟ್ಟು ಕಳಿಸಿದ್ದು ಅಂತ ಅವ್ರು ಹೇಳಿದ್ರು, ವಿಠ್ಠಲ್ ಗೌಡ. ಹಾಗಾದರೆ ಬನ್ನಿ ಬಂಗ್ಲೆಗುಡ್ಡೆಗೆ ಎಲ್ಲಿ ಸಿಕ್ತು? ಅದರ ಸ್ಥಳ ಮಹಾಜರು ಅಂತ ಕರ್ಕೊಂಡು ಹೋದಾಗ ರಾಶಿ ರಾಶಿ ಸಿಕ್ಕದ್ವು ಮೂಳೆಗಳು, ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕದ್ವು, ಅವಶೇಷಗಳು ಸಿಕ್ಕದ್ವು, ಮಾನವ ಅವಶೇಷಗಳು. ಎಲ್ಲವನ್ನು ಸಹ
ಲ್ಯಾಬೊರೇಟರಿಗಳಿಗೆ ಕಳಿಸಿದ್ದಾರೆ. ಇವತ್ತು ಕೊಟ್ಟಿರುವಂತಹ ರಿಪೋರ್ಟ್ ಇದೆಯಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದರೆ ಲ್ಯಾಬುಗಳಿಂದ ಇನ್ನೂ ಸಹ ವರದಿಗಳು ಬರೋದು ಪೆಂಡಿಂಗ್ ಇದೆ. ವಿ ಆರ್ ವೇಟಿಂಗ್ ಫಾರ್ ದ ರಿಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ವಿ ಆರ್ ವೇಟಿಂಗ್ ಫಾರ್ ದ ರಿಪೋರ್ಟ್ಸ್ ಅಂತ. ಸೊ ಅದಾದ ನಂತರ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ ಅನ್ನುವಂತಹ ಮಾತುಗಳು ಬಂತು. ಈ ಹಿಂದೆ ಆತ ಮ್ಯಾಜಿಸ್ಟ್ರೇಟ್ ಮುಂದೆ 11ನೇ ತಾರೀಕು ಕೊಟ್ಟಂತಹ ಹೇಳಿಕೆ ಏನಿತ್ತಲ್ಲ, ಜುಲೈ 11ನೇ ತಾರೀಕು, ಅದನ್ನು ಉಲ್ಟಾ ಹೊಡೆದಿದ್ದಾನೆ. ಇದು ಷಡ್ಯಂತ್ರ, ನನ್ನನ್ನು ರೆಡಿ ಮಾಡಿ ಕಳಿಸಿದ್ದಾರೆ ಅಂತ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಆ ನಂತರ ಅವನನ್ನು ಬಂಧಿಸಲಾಯಿತು. 23 ಆಗಸ್ಟ್ 2025ನೇ ತಾರೀಕು ಅವನನ್ನು ಬಂಧಿಸಿ ಜೈಲಲ್ಲಿ, ಶಿವಮೊಗ್ಗ ಜೈಲಲ್ಲಿ ಇದ್ದಾನೆ. ಈಗ ಹೊರಗಡೆ ಬಾರಯ್ಯ ಬೇಲ್ ತಗೊಂಡು ಅಂದ್ರೆ ಹೆದರಿಕೆ ಅವನಿಗೆ. ಪಾಪ ಯಾರೇನು ಮಾಡ್ಬಿಡ್ತಾರೋ ಅಂತ ಗೊತ್ತಲ್ಲ ಈ ವ್ಯಕ್ತಿಗಳು ಎಷ್ಟು ಪವರ್ಫುಲ್ ಅನ್ನುವಂಥದ್ದು. ಅದರ ಜೊತೆಗೆ ಸರ್ಕಾರದ ನಡೆಯೂ ಸಹ ಅನುಮಾನಾಸ್ಪದವಾಗಿಯೇ ಹೋಗ್ತಾ ಬಂತು. ಆರಂಭದಿಂದಲೂ ಸಹ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದೇ ಒಂದು ದಿನ, ಒಂದೇ ಒಂದು ಕ್ಷಣ ಯಾರು ತಪ್ಪು ಮಾಡಿದ್ರು ಸಹ ಶಿಕ್ಷೆ ಆಗುತ್ತೆ, ಅದಕ್ಕೆ SIT ಮಾಡಿದ್ದೀವಿ ಅಂದ್ಲೇ ಇಲ್ಲ. ಇದು ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಒಂದು ಕುಟುಂಬದ ವಿರುದ್ಧ ಷಡ್ಯಂತ್ರ ಅನ್ನೋ ಮಟ್ಟಕ್ಕೂ ಹೋದರು. ಒಬ್ಬ ಉಪಮುಖ್ಯಮಂತ್ರಿಯಾಗಿ ಅವರು ಹೇಳಬೇಕಾಗಿದ್ದಂತಹ ಮಾತು, ತಪ್ಪು ಮಾಡಿದವರು ಯಾರೇ ಆಗಿರಲಿ, ದೂರು ಕೊಟ್ಟವರು ಸುಳ್ಳು ದೂರು ಕೊಟ್ಟಿದ್ರೆ ಅವರಿಗೆ ಶಿಕ್ಷೆ, ಹೋರಾಟಗಾರರು ಷಡ್ಯಂತ್ರ ಮಾಡಿದ್ರೆ ಅವರಿಗೆ ಶಿಕ್ಷೆ, ಅಥವಾ ಅವರ ಆರೋಪಗಳಲ್ಲಿ ಸತ್ಯಾಂಶ ಇದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಕೊಡಲಾಗುವುದು. ಅವರು ಯಾವುದೇ ಎತ್ತರದ ವ್ಯಕ್ತಿಯಾಗಿದ್ರು ಸರಿ, ಯಾವುದೇ ಹುದ್ದೆಯಲ್ಲಿದ್ರು ಸರಿ, ಯಾವುದೇ ಸ್ಥಾನದಲ್ಲಿದ್ರು ಸರಿ ಅಂತ ಹೇಳುವಂತಹದಕ್ಕೆ ಹೋಗಲೇ ಇಲ್ಲ ಡಿ.ಕೆ. ಶಿವಕುಮಾರ್. ನೇರ ಹೇಳಿದ್ದು ಷಡ್ಯಂತ್ರ, ಷಡ್ಯಂತ್ರ. ನಾನೊಬ್ಬ ಭಕ್ತ ಅಷ್ಟೇ, ನನಗೆ ಮುಖ್ಯ, ನನಗೆ ನ್ಯಾಯ ಬೇಕಾಗಿಲ್ಲ, ಸತ್ಯ ಬೇಕಾಗಿಲ್ಲ, ಮಣ್ಣು ಪಾಲಾಗಿ ಹೋಗ್ಲಿ, ಸೌಜನ್ಯ ಸತ್ರೇನು, 20 ಜನ ಸತ್ರೇನು ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಬಿಹೇವ್ ಮಾಡಿತ್ತು. ಅದೇ ಲೆವೆಲ್ಗೆ ಗೃಹ ಮಂತ್ರಿ. ನಾವು ಈ SIT ರಚನೆ ಮಾಡಿರೋದು ಕಳಂಕವನ್ನು ತೊಳೆಯೋದಕ್ಕೆ, ನ್ಯಾಯಕ್ಕಾಗಿ ಅಲ್ಲ, ಕಳಂಕ ತೊಳೆಯೋದಕ್ಕೆ ಅಂತ ಹೇಳಿದ್ದು. ಸದನದ ಒಳಗೆ ನಿಂತ್ಕೊಂಡು ಹೇಳಿದ್ದು ಪರಮೇಶ್ವರ್ ಸಾಹೇಬರು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಚಿನ್ನಯ್ಯ ಹೆದರ್ತಿರೋದು. ಎರಡೆರಡು ಡೇಂಜರ್. ಒಂದು ಕಡೆ ಗೌರ್ಮೆಂಟು ನಮ್ಮ ಜೊತೆಲಿಲ್ಲ, ಇನ್ನೊಂದು ಆ ಪುಣ್ಯಾತ್ಮ ದೊಡ್ಡ ಪವರ್ಫುಲ್ ವ್ಯಕ್ತಿ, ಎಂತೆಂಥವರು ಏನೇನೋ ಆಗಿದ್ದಾರೆ, ನಾನು ಹೊರಗಡೆ ಬರಲ್ಲ ಅಂತ ಈಗ ಚಿನ್ನಯ್ಯ. ಸೊ ಅದೆಷ್ಟು ನಡ್ಕೊಂಡು ಬರ್ತಿರ್ಬೇಕಾದ್ರೂ ಹೋರಾಟಗಾರರನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತು, ಹೋರಾಟಗಾರರನ್ನೇ ಆರೋಪಿಗಳನ್ನಾಗಿ ಮಾಡುವ ಕೆಲಸ ನಡೀತು. ಅವರು ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಅಲ್ಲಿ ಅವರಿಗೆ ರಿಲೀಫ್ ಸಿಕ್ತು, ಅವರನ್ನು ಬಂಧಿಸೋ ಹಾಗಿಲ್ಲ, ಟಾರ್ಚರ್ ಮಾಡೋ ಹಾಗಿಲ್ಲ ಅಂತ ಜಯಂತ್ ಟಿ ಅನ್ನುವಂಥವರು ರಾಜ್ಯಪಾಲರಿಗೆ ದೂರು ಕೊಟ್ಟರು. ನಾನು ವಿಚಾರಣೆಗೆ ಅಥವಾ ನಾನು ಏನು ಹೇಳಿಕೆ ಕೊಡೋಕೆ ಹೋದಾಗ ನನ್ನ ಮೇಲೆ ಚಿನ್ನಯ್ಯನನ್ನು ಬಿಟ್ಟು ಹಲ್ಲೆ ಮಾಡಿಸಿದ್ರು SIT ಅವರು ಅಂತ. ಅದರ ನಡುವೆ ಮಂಡ್ಯದ ಒಬ್ಬ ಮಹಿಳೆ ಚಿಕ್ಕ ಕೆಂಪಮ್ಮ ಅಂತ ಬಂದರು. ನಾನು ಸೌಜನ್ಯ ಕಿಡ್ನಾಪ್ ಅನ್ನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳೋರು. ಅವರನ್ನು ಸಹ ವಿಚಾರಣೆಗೆ ಅಂತ ಕರೆಸಿ ಹೇಳಿಕೆ ಪಡ್ಕೊಳ್ಳುವ ನೆಪದಲ್ಲಿ ಬೆದರಿಸಿ ಹೆದರಿಸಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅಂತ ಸ್ವತಃ ಚಿಕ್ಕ ಕೆಂಪಮ್ಮ ದೂರು ಕೊಟ್ಟರು, ಆರೋಪ ಮಾಡಿದ್ರು. ಇಷ್ಟೆಲ್ಲ ನಡೀತಿರೋದ್ರ ನಡುವೆ ಈ ಗೋಧಿ ಮಾಧ್ಯಮಗಳು ಅವು ಇವು ಬೊಗಳ್ತಾನೆ ಇದ್ವು. ಇದು ಬುರುಡೆ ಬುರುಡೆ, ಏನೂ ಇಲ್ಲ, ನಥಿಂಗ್. ನಮ್ಮ ದಣಿಗಳು ಹಾಲಿನಷ್ಟು ಸ್ವಚ್ಛ ಬೆಳ್ಳಗಿದ್ದಾರೆ ಅಂತ. ಹಾಗಾದ್ರೆ ತನಿಖೆ ಎದುರಿಸೋದಕ್ಕೆ ಯಾಕೆ ಗುಂಡಿಗೆ ಸಾಲಲ್ಲ? ಜಗತ್ತಿನ ಏಕೈಕ ತನಿಖೆ ಇದು. ನಾನು ಹೇಳ್ತಾ ಇದ್ದೀನಿ, ಆಗಾಗ ಆರೋಪಿಗಳನ್ನ ಮಾತನಾಡಿಸ್ತೆ, ಆರೋಪಿಗಳ ಹೇಳಿಕೆಯನ್ನು ಪಡೆದೆ, ಆರೋಪಿಗಳ ವಿಚಾರಣೆ ನಡೆಸ್ತೆ ಒಂದು ತನಿಖೆ ನಡೀತಾ ಇರೋದು. ಎಂಥ ವಿಪರ್ಯಾಸ ನೋಡಿ, ಎಂಥ ಅಸಹ್ಯ ಇದು, ಅಸಹ್ಯ ಇದು, ಅಂತಿಂತದಲ್ಲ, ಅಸಹ್ಯ ಇದು. ಆರೋಪಿಗಳನ್ನು ನಾನು ಮಾತಾಡ್ಸೋದೇ ಇಲ್ಲ, ಹಾಗೆ ತನಿಖೆ ಮಾಡ್ತೀವಿ ಅನ್ನೋದು. ಇದರ ನಡುವೆ ಸಾಕಷ್ಟು SIT ಅಧಿಕಾರಿಗಳು ಬೆದರಿಸುವ, ಹೆದರಿಸುವ, ಉಡುಗೊರೆಗಳನ್ನು ಕೊಡುವ ಅಂಥ ಕೃತ್ಯಗಳಲ್ಲಿ ಭಾಗವಹಿಸಿದ್ದಾರೆ, ಪಾಲ್ಗೊಳ್ತಿದ್ದಾರೆ ಅನ್ನೋ ಆರೋಪಗಳು ಬೇರೆ ಸುತ್ತ ಕೇಳಬಂತು. ಆ ಸೈಕಲ್ ಗ್ಯಾಪ್ ಅಲ್ಲಿ ಕಳೆದ ತಿಂಗಳ ಅಂತ್ಯದಲ್ಲಿ, ಅಕ್ಟೋಬರ್ ಅಂತ್ಯಕ್ಕೆ ದಿಢೀರಂತ ನಮ್ಮ ಗೃಹ ಮಂತ್ರಿಗಳು ಬಂದು ಇನ್ನೇನು 2-3 ದಿನಗಳಲ್ಲಿ, ನವೆಂಬರ್ 1ನೇ ತಾರೀಕು ಅಥವಾ ಆ ಕಡೆ ಈ ಕಡೆ 2-3 ದಿನ SIT ತನ್ನ ಅಂತಿಮ ವರದಿ ಕೊಟ್ಬಿಡುತ್ತೆ, ನಾವು ಕೇಳಿದೀವಿ ಅಂತ ಹೇಳ್ಬಿಟ್ರು. ಆಗ ಎಲ್ಲರಿಗೂ ದಿಗ್ಭ್ರಮೆ ಆಗೋಯ್ತು. ಓ, ಕ್ಲೀನ್ ಚಿಟ್ಟ ಅಂತ. ಬಟ್ ಅದು ಹೇಳಿ 20 ದಿನ ಇವತ್ತಿಗೆ ರಿಪೋರ್ಟ್ ಏನು ಬರಲಿಲ್ಲ. ಬೆಳ್ತಂಗಡಿ ಕೋರ್ಟಲ್ಲಿ ಈಗ
ಮಧ್ಯಂತರ ವರದಿಯನ್ನು ಮಾತ್ರ ಸಲ್ಲಿಸಿದ್ದಾರೆ, ಸ್ಟೇಟಸ್ ರಿಪೋರ್ಟ್ ಮಾತ್ರ ಸಲ್ಲಿಸಿದ್ದಾರೆ SIT. ಇದರ ಬೆನ್ನಲ್ಲೇ ಗೃಹ ಮಂತ್ರಿಗಳು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ನಮಗೂ ಸಹ ವರದಿಯನ್ನು ಕೊಡ್ತಾರೆ SIT ಅಂತ. ಹಾಗಾದ್ರೆ ನಾವು ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಅಧಿಕೃತ ಹೇಳಿಕೆಯನ್ನ ಸರ್ಕಾರದ ಕಡೆಯಿಂದ ನಿರೀಕ್ಷಿಸಬಹುದು ಅಂತ ಒಂದು ಸೂಚನೆ ಸಿಕ್ತು. ಒಂದಷ್ಟು ಮಾಹಿತಿ ಆವಾಗ ಹೊರಗಡೆ ಬರುತ್ತೆ. ನೋಡೋಣ ಅದೇನು ಮಾಹಿತಿ ಕೊಡ್ತಾರೋ ಗೃಹ ಮಂತ್ರಿಗಳು, ಮಾನ್ಯ ಗೃಹ ಮಂತ್ರಿಗಳು ಅದೇನು ವರದಿ ಕೊಡ್ತಾರೋ ನೋಡೋಣ. ಸೊ ಇದಿಷ್ಟು ಈಗ ಆಗಿರುವಂತಹ ಬೆಳವಣಿಗೆ. ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಬೊಗಳುತ್ತಾ ಇರುವಂತಹ ಸುಳ್ಳನ್ನು ನಂಬಬೇಡಿ. ಯಾವ ಅಂತಿಮ ವರದಿನೂ ಇಲ್ಲ, ಚಾರ್ಜ್ ಶೀಟು ಇಲ್ಲ, ಎಂಥದ್ದು ಇಲ್ಲ. ಇವತ್ತು ಸಲ್ಲಿಕೆ ಆಗಿರುವುದು ಕೇವಲ ಮಧ್ಯಂತರ ವರದಿ, ಸ್ಟೇಟಸ್ ರಿಪೋರ್ಟ್. ನಮಗಿನ್ನು ಸಮಯ ಬೇಕು. FSL ವರದಿಗಳು ಬಂದಿಲ್ಲ, ಅದನ್ನು ಹೇಳ್ಕೊಂಡಿದ್ದಾರೆ. ಇದಿಷ್ಟೇ ಆಗಿರುವಂಥದ್ದು, ಅಷ್ಟೇನಿಲ್ಲ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.